ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹುಣಸೂರಿನಲ್ಲಿ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕಾಗಿರುವಂತಹ ಅನ್ಯಾಯವನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಾಯಿತು. ಅರಸು ಪ್ರತಿಭೆಯಿಂದ ಸಂವಿಧಾನ ಸರ್ಕಲ್ನವರೆಗೆ ಆ ಒಂದು ಬೃಹತ್ತಾದಂಥ ಪ್ರತಿಭಟನಾ ಮೆರವಣಿಗೆಯನ್ನು ನಡೀತು. ಇದರ ಸಣ್ಣ ತುಣುಕುಗಳನ್ನು ನಾನು ಚಿತ್ರೀಕರಿಸಿದ್ದೇನೆ. ಅದರ ಮುಖ್ಯಾಂಶಗಳನ್ನು ಶ್ರೀಯುತ ಗೋವಿಂದರಾಜರವರು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬನ್ನಿ ನಾವೀಗ ಏನು ಗೋವಿಂದರಾಜರವರು ಮನವರಿಕೆ ಮಾಡಿಕೊಟ್ಟಿರುವಂತಹ ಮನವಿ ಹಾಗೂ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಮುಖಂಡರನ್ನು ನೋಡಿ ತಹಸೀಲ್ದಾರ್ ಅವರಿಗೆ ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅದೇನು ಅಂತ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜ್ ಎಚ್.ಗೆ ಐರಿಗೆ, ಪ್ರಗತಿಪರ ಸಂಘಟನೆ ಸಂಚಾಲಕರು, ಹುಣಸೂರು ತಾಲೂಕು ಬಲಗೈ ವಲಯ ಸಮುದಾಯಗಳ ಒಕ್ಕೂಟ, ಮೈಸೂರು ಜಿಲ್ಲೆ. ಒಳ ಮೀಸಲಾತಿಯಲ್ಲಿ ಬಲಗೈ ವಲಯ ಸಮುದಾಯಕ್ಕಾಗಿರೋ ಅನ್ಯಾಯವನ್ನು ಖಂಡಿಸಿ ಇಂದು ಹುಣಸೂರು ತಾಲೂಕಿನ ಅರಸು ಪ್ರತಿಮೆ ಇಂದ ಬೈಕ್ ರ್ಯಾಲಿ ಹಾಗೂ ಪಥಜಾಥವನ್ನು ಬೃಹತ್ ಪ್ರತಿಭಟನೆಯೊಂದಿಗೆ ನಾವು ಹಮ್ಮಿಕೊಂಡಿದ್ದು. ಕಾರಣ ಏನು ಅಂತಂದರೆ, ನಮಗೆ ಎನ್ ನಾಗಮೋಹನ್ ದಾಸ್ರವರು ಮಾಡಿರ್ತಕ್ಕಂಥ ಒಳ ಮೀಸಲಾತಿ ವರದಿ ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು ಅವೈಜ್ಞಾನಿಕ. ಈ ಅವೈಜ್ಞಾನಿಕ ಪದ್ಧತಿಯನ್ನು ನಾನು ನಿಲ್ಲಿಸಬೇಕು. ಯಾಕೆ ಅಂತಂದರೆ, ಸರ್ಕಾರ ಎ, ಬಿ, ಸಿ ಅಂತಕ್ಕಂಥ 3 ವರ್ಗವನ್ನು ಒಳ ಮೀಸಲಾತಿಯಲ್ಲಿ ಜಾರಿ ಮಾಡಿದೆ. ಈ ಒಳ ಮೀಸಲಾತಿಯಲ್ಲಿ ಮಾಡಿರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ಮಾಡಿರ್ತಕ್ಕಂಥದ್ದು. ಮೊದಲೇ ಇವರು ಅಸ್ಪೃಶ್ಯ ಜನ. ಮೀಸಲಾತಿ ಇರ್ತಕ್ಕಂಥದ್ದು ಸಂವಿಧಾನದ ಆಶಯದಂತೆ ಯಾರು ಶೋಷಣೆಗೆ, ದಬ್ಬಾಳಿಕೆ, ದೌರ್ಜನ್ಯಕ್ಕೆ, ಅಸ್ಪೃಶ್ಯತೆಯಿಂದ ನರಳುತ್ತಾ ಇದ್ದಾರೋ ಅವ್ರಿಗೆ ಇದು ಮೀಸಲಾತಿ ದಕ್ಕಬೇಕೇ ವಿನ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾಡಿರ್ತಕ್ಕಂಥದ್ದು ಅದು ನಾಗಮೋಹನ್ ದಾಸರ ಒಂದು ವರದಿ ಏನಿದೆ ಅದು ಅವೈಜ್ಞಾನಿಕತೆಯಿಂದ ಕೂಡಿದೆ. ವೈಜ್ಞಾನಿಕತೆಯಿಂದ ಕೂಡಿದರೆ ನಾವು ಖಂಡಿತ ಹೋಗ್ತಾ ಇದ್ವಿ. ಅದರಲ್ಲಿ 101 ಜಾತಿ ಈಗ ಅಲ್ಲಿ ಸೇರ್ಪಡೆಗೊಳಿಸಿದರೆ ಮೂಲ ಇಷ್ಟು 101 ಜಾತಿಗಳಿಲ್ಲ. ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ, ಕಾಲಕ್ಕೆ ತಕ್ಕಂಗೆ ಏನು ಮಾಡಿದ್ದಾರೆ, ಪರಿಶಿಷ್ಟ ಜಾತಿ SCಗೆ ಹಲವಾರು ಜಾತಿಗಳನ್ನು ಸ್ಪೃಶ್ಯ ಜಾತಿಗಳೆಲ್ಲ ಸೇರಿಸಿ ಬರ್ತಾ ಇದ್ದಾರೆ. ಇದೆಲ್ಲ ಹಾಗಾದರೆ ಯಾರು ಹೇಳೋದಿಲ್ವ, ಕೇಳೋದಿಲ್ವ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಎದುರಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸನ ಅವೈಜ್ಞಾನಿಕ ಒಂದು ವರದಿಯನ್ನು ತಿರಸ್ಕರಿಸಿ, ನಾವು ವೈಜ್ಞಾನಿಕವಾಗಿ ನೀವು ಮಾಡೋದಾದರೆ ಅದನ್ನು ಪುರಸ್ಕರಿಸಿ ಮಾಡಬೇಕು. ಒಂದು ಈಗಿರ್ತಕ್ಕಂಥ 17%ರಲ್ಲಿ 6, 6, 5 ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ನಮಗೆ ಕೊಡೋದ್ರಲ್ಲಿ 6% ಕೊಡೋದ್ರಲ್ಲಿ ನಮಗೇನು ಅಭ್ಯಂತರ ಇಲ್ಲ. ಆದರೆ 101 ಜಾತಿಗೂ ಸಮಾನವಾಗಿ ಸಿಗಬೇಕಲ್ಲ, ಅದೇ ನಮ್ಮ ಕಾಳಜಿ. ಇದನ್ನು ಒಳಗೊಂಡಂಗೆ ಸರ್ಕಾರವನ್ನು ನಾವು ಕೆಲವು ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ. ಆ ಬೇಡಿಕೆಗಳು ಹೀಗಿದ್ದಾವೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒಳ ಮೀಸಲಾತಿ ವರದಿಯ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುತ್ತಿರುವ ಒಳ ಮೀಸಲಾತಿಯ ಕಾರ್ಯಚಟುವಟಿಕೆಗಳಿಗೆ ಶೀಘ್ರವೇ ತಡೆಯಾಜ್ಞೆ ನೀಡುವುದು, ಹೊಸ ಜಾತಿ ಪ್ರಮಾಣ ಪತ್ರ ವಿತರಿಸುವುದನ್ನು ನಿಲ್ಲಿಸುವುದು, ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದುವನ್ನು ಪರಿಷ್ಕರಿಸುವುದು, ಈ ಗೊಂದಲಗಳು ಪರಿಹಾರವಾಗುವ ತನಕ ಹಳೆ ಮೀಸಲಾತಿಯನ್ನು ಅನ್ವಯಿಸ್ತಕ್ಕಂಥದ್ದು. ಹಳೆ ಮೀಸಲಾತಿ ಅಂದರೆ 15%ಗೆ ಸಂಬಂಧಪಟ್ಟಂಗೆ ಸರ್. ಈ ಜಾತಿ ಗಣತಿಯನ್ನು ಕೂಡಲೇ ಬಿಡುಗಡೆ ಮಾಡುವುದು, ಆಮೇಲೆ ಮೀಸಲಾತಿ ಪಡೆಯುವ ಎಲ್ಲ ಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡುವುದು ಹಾಗೂ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ನೀಡುವುದು. ಹಾಗೆ ನಮಗೆ ಕೊಳ್ಳೆಗಾಲದಲ್ಲಿ ನಡೆದಂಥ ಮೀಸಲಾತಿ ಹೋರಾಟಗಾರರ ಚಳುವಳಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ಸು ಪಡೆಯುವುದು, ಈ ಒಂದು ವಿಚಾರವಾಗಿ ಇವತ್ತು ಹುಣಸೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳನ್ನು, ಈ ನಮ್ಮ ಹಕ್ಕುತ್ತಾಯಗಳನ್ನು ನೀವು ಪರಿಹರಿಸಲಿಲ್ಲ ಅಥವಾ ಬಗೆಹರಿಸಲಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಮಾಡಿ ರಾಜ್ಯದಾದ್ಯಂತ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಜಿಲ್ಲಾ ಸಮಿತಿಯ ಸಂಚಾಲಕರಾದಂಥ ಕಿರಂಗೂರು ಸ್ವಾಮಿರವರು, ಹಿರಿಯ ಹೋರಾಟಗಾರರಾದಂಥ ಹರಿಹರ ಆನಂದ ಸ್ವಾಮಿಯವರು, ನಿಂಗರಾಜ್ ಮಲ್ಲಾಡಿಯವರು, ಬಸವಲಿಂಗಯ್ಯನವರು, ಮತ್ತು ಸೋಮಶೇಖರ್ ಅಹಿಂದ ರೈತ ಸಂಘಟನೆ, ದೇವರಾಜ್ ಒಡೆಯರು ಅಧ್ಯಕ್ಷರು JDS, ರಮೇಶ್ ಕೌನ್ಸಿಲರ್ ಅವರು, ದಯಾನಂದ್ ಅವರು, ಮತ್ತು ನಮ್ಮ ಸಂತೋಷ್ ಕಟ್ಟೆಮಳವಡಿ, ಶ್ರೀಧರು ಕಟ್ಟೆಮಳವಡಿ, ಅಭಿ ಮೂಕ್ನಳ್ಳಿಯವರು, ಮತ್ತು ಕಾಂತರಾಜ್ ಹಳೇಪುರ, ನರಸಿಂಹಸ್ವಾಮಿ ತಿಟ್ಟು, ಮತ್ತು ಇವರು ನಮ್ಮ ಬಸವರಾಜ್ ಅವರು ನಿವೃತ್ತ ನೌಕರರು, ರಾಜಪ್ಪ KB ನಿವೃತ್ತ ನೌಕರರು, ನಾಗರಾಜು ನಿವೃತ್ತ ತಾಲೂಕು ಪಂಚಾಯತಿ ಅಧ್ಯಕ್ಷರು,
ಕೃಷ್ಣಣ್ಣ ಬೀಜಿನಳ್ಳಿಯರು, ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಹಾಗೆ ಇದು ಸಂಶೋಧನಾ ವಿದ್ಯಾರ್ಥಿಗಳಾದಂಥ ನಂದೀಶ್ರವರು, ಪ್ರತಾಪ್ ಅವರು, ಮತ್ತು ದಿಲೀಪ್ ಅವರು, ಮತ್ತು ದರ್ಶನ್ರವರು, ಮುಂತಾದ ವಿದ್ಯಾರ್ಥಿ ಸಂಘಟನೆಗಳು, ವಿದ್ಯಾರ್ಥಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಇವರೆಲ್ಲರಿಗೂ ನಮ್ಮ ಒಕ್ಕೂಟದ ಪರವಾಗಿ ಅಭಿನಂದನೆಗಳ ಸಲ್ಲಿಸ್ತೇನೆ. ಇದನ್ನು ಯಾರು ಕೊಡ್ತಾ ಇದ್ದೀರಿ ಸರ್ ನೀವು? ತಹಸೀಲ್ದಾರ್ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹಕ್ಕೊತ್ತಾಯಗಳು DPAR ಹೊರಡಿಸಿರುವ ರೋಸ್ಟರ್ ಬಿಂದುವನ್ನು ಹಿಂಪಡೆಯಬೇಕು. ವಲಯ ಸಂಬಂಧಿತ ಜಾತಿಗಳಿಗೆ ರೋಸ್ಟರ್ ಬಿಂದುವಿನಲ್ಲಿ 9ರ ಬದಲು ವೈಜ್ಞಾನಿಕವಾಗಿ 7ರಲ್ಲಿ ನೀಡಬೇಕು. ಎರಡನೇ ಬೇಡಿಕೆ, ವಿಶ್ವವಿದ್ಯಾನಿಲಯವನ್ನು ಒಂದು ಯೂನಿಟ್ ಎಂದು ಪರಿಗಣಿಸಿದೆ ವಿಭಾಗಗಳನ್ನು ಒಂದು ಯೂನಿಟ್ ಎಂದು ಪರಿಗಣಿಸಿ ನೇಮಕಾತಿ ಮಾಡಿಕೊಳ್ಳಬೇಕು. ವಿವಿಗಳಲ್ಲಿ ನೇಮಕಾತಿಗೆಂದು ಈ ಹಿಂದೆ ಪಾಲಿಸಿರುವ ರೋಸ್ಟರ್ ಅನುಸರಣೆಯನ್ನು ಪರಿಶೀಲಿಸಿ ತೀರ್ಮಾನ ತೆಗೆದುಕೊಳ್ಳಲು ಕೋರಿದೆ. ಸರ್ಕಾರದ ಯಾವುದೇ ಇಲಾಖೆ, ನಿಗಮ ಮತ್ತು ಅನುದಾನಿತ ಸಂಸ್ಥೆಗಳಲ್ಲಿ 1 ಅಥವಾ 2 ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಅದನ್ನು SC ಸಾಮಾನ್ಯ ABC ಎಂದು ಪರಿಗಣಿಸಿ 101 ಪರಿಶಿಷ್ಟ ಜಾತಿಯವರಿಗೆ ಅವಕಾಶ ನೀಡಬೇಕು. 2ಕ್ಕಿಂತ ಹೆಚ್ಚು ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಸಮಾನ ಹಂಚಿಕೆಯಾಗಬೇಕು. ಉದಾಹರಣೆಗೆ 3 ಹುದ್ದೆಗಳಾದಲ್ಲಿ 1+1 ಎಂದು ಮಾಡಬೇಕು. ಪರಿಶಿಷ್ಟ ಜಾತಿಯ ಪ್ರವರ್ಗ A ರಲ್ಲಿ ಅಭ್ಯರ್ಥಿಗಳು ಇಲ್ಲವಾದಲ್ಲಿ ಪ್ರವರ್ಗ B ಅಭ್ಯರ್ಥಿಗಳಿಗೆ, ಪ್ರವರ್ಗ B ನಲ್ಲಿ ಅಭ್ಯರ್ಥಿಗಳು ಇಲ್ಲವಾದಲ್ಲಿ ಪ್ರವರ್ಗ C ಅಭ್ಯರ್ಥಿಗಳಿಗೆ ಹುದ್ದೆಗಳು ವರ್ಗಾವಣೆ ಆಗುವಂತೆ ಕ್ರಮ ಕೈಗೊಳ್ಳುವುದು. ಪರಿಶಿಷ್ಟ ಜಾತಿಗೆ ಮೀಸಲಾದ ಹುದ್ದೆಗಳಿಗೆ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಾಗ ಆ ಹುದ್ದೆಗಳನ್ನು ಸಾಮಾನ್ಯ ವರ್ಗಕ್ಕೆ ಸೇರಿಸದೆ ಮುಂದಿನ ನೇಮಕಾತಿಯಲ್ಲಿ ಕ್ಯಾರಿ ಫಾರ್ವರ್ಡ್ ಪದ್ಧತಿಯಲ್ಲಿ ಮರುಜಾರಿ ಮಾಡುವುದು. ಒಳ ಮೀಸಲಾತಿ ಹಂಚಿಕೆ ವಿಷಯವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಆಯಾ ಕಾಲಕ್ಕೆ ಮರುಪರಿಶೀಲನೆ ಮಾಡಲು ವಿಶೇಷ ಆಯೋಗವನ್ನು ರಚಿಸಬೇಕು. ಶೈಕ್ಷಣಿಕ ಮೀಸಲಾತಿ ಹಂಚಿಕೆಯಲ್ಲೂ ಬಲಗೈ ಸಮುದಾಯಕ್ಕೆ ರೋಸ್ಟರ್ ಬಿಂದುವಿನಲ್ಲಿ ಅನ್ಯಾಯ ಆಗದಂತೆ ಕ್ರಮ ವಹಿಸಬೇಕು. ಜಾತಿ ಪ್ರಮಾಣ ಪತ್ರ ವಿತರಿಸುವುದನ್ನು ಸರಳೀಕೃತಗೊಳಿಸುವುದು. ಜಾತಿ ಪ್ರಮಾಣ ಪತ್ರದ ತಂತ್ರಾಂಶಗಳನ್ನು ಸರಿಪಡಿಸಬೇಕು. ಹೊಸ ಜಾತಿ ಪ್ರಮಾಣ ಪತ್ರ ಮಾಡಿಸದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶೈಕ್ಷಣಿಕವಾಗಿ ತೊಂದರೆಯಾಗದಂತೆ ಕ್ರಮ ವಹಿಸುವುದು. ಈ ಮೇಲ್ಕಂಡ ಹಕ್ಕೊತ್ತಾಯಗಳನ್ನು ಶೀಘ್ರ ಪರಿಶೀಲಿಸಿ ಸರಿಪಡಿಸಬೇಕೆಂದು ಆಗ್ರಹಿಸುತ್ತಾ, ಒಂದು ವೇಳೆ ಇದನ್ನು ಸರಿಪಡಿಸಲಿಲ್ಲವೆಂದರೆ ರಾಜ್ಯಾದ್ಯಂತ ಎಲ್ಲ ಬಲಗೈ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನ ನೀಡ್ತಾ ನಮ್ಮ ಹಕ್ಕೊತ್ತಾಯದ ಮನವಿಯನ್ನ ನಮ್ಮ ಹುಣಸೂರು ತಹಸೀಲ್ದಾರ್ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಅವರ ಪ್ರತಿನಿಧಿಯಾಗಿ ನಮ್ಮ ತಹಸೀಲ್ದಾರ್ ಅವರಾದಂತಹ ಯದುವೀರ್ ಸರ್ ಮುಖಾಂತರ ಈ ಮನವಿ ಪತ್ರವನ್ನ ಸರ್ಕಾರಕ್ಕೆ ಶೀಘ್ರದಲ್ಲಿ ತಲುಪಿಸೋದು ಅಂತ ಕೇಳ್ಕೊಳ್ತಾ, ನಮ್ಮ ಹುಣಸೂರು ತಾಲೂಕು ಬಲಗೈ ವಲಯ ಸಮುದಾಯಗಳ ಒಕ್ಕೂಟ ಮೈಸೂರು ಇವರಿಂದ ಎಲ್ಲರ ಪರವಾಗಿ ನಿಮ್ಮಲ್ಲಿ ಕೊಡ್ತಾ ಇದ್ದೀವಿ ಸರ್ ಪತ್ರವನ್ನ. ದಯವಿಟ್ಟು ಈ ಪತ್ರವನ್ನ ಸ್ವೀಕರಿಸಿ ಅದನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಸಮುದಾಯಕ್ಕೆ ಅನ್ಯಾಯ ವಿಚಾರವಾಗಿ ತಾವು ಈ ಮನವಿ ಪತ್ರವನ್ನ ಮಾನ್ಯ ಸರ್ಕಾರಕ್ಕೆ ಮಂಡನೆ ಮಾಡಲಿಕ್ಕೆ ತಾವೇನು ಸಲ್ಲಿಸಿದ್ದೀರಿ. ಮನವಿ ಪತ್ರವನ್ನ ಈ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸವನ್ನ ತಾಲೂಕು ಆಡಳಿತ ಮಾಡ್ತೀವಿ ಅಂತೇಳಿ ತಮ್ಮೆಲ್ಲರಿಗೆ ವಂದಿಸ್ತೇನೆ. ಧನ್ಯವಾದಗಳು ಸರ್. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.